ನಿಗಮ ಮಂಡಳಿ ನೇಮಕಾತಿ ಪಟ್ಟಿಗೆ ಫೈನಲ್ ಅಂಕಿತ ಆಗಿದೆ. ಈಗ ಕೊನೆಗೂ ಪಟ್ಟಿಗೆ ಸೈನ್ ಹಾಕಲು ಸಿಎಂ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ನಾಳೆ ನೇಮಕಾತಿಯ ಬಗ್ಗೆ ಅಧಿಕೃತವಾದಂತಹ ಘೋಷಣೆಯ ಸಾಧ್ಯತೆ ಇದೆ. ನಿಗಮ ಮಂಡಳಿಗಳ ನೇಮಕಾತಿ ಪಟ್ಟಿಗೆ ಅಂಕಿತ ಸಿಕ್ಕಿದೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದು. ಕೊನೆಗೂ ಪಟ್ಟಿಗೆ ಸೈನ್ ಹಾಕೋದಕ್ಕೆ ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ನೇಮಕಾತಿ ಬಗ್ಗೆ ಅಧಿಕೃತವಾದ ಘೋಷಣೆ ಸಾಧ್ಯತೆ ಇದೆ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ನಿಗಮ ಮಂಡಳಿಗಳ ನೇಮಕಾತಿಯ ಒಂದು ಫೈನಲ್ ಲಿಸ್ಟ್ ಏನಿದೆ ಅದಕ್ಕೆ ಈಗಾಗಲೇ ಅಂಕಿತವನ್ನ ಹಾಕಲಾಗಿದೆ, ಸಹಿಯನ್ನ ಹಾಕಿದ್ದಾರೆ ಅನ್ನೋದು ವಿಚಾರ. ಸಿಎಂ ವಿಳಂಬ ನಡೆಗೆ ಸಿಟ್ಟಾಗಿದ್ರು ಕಾಂಗ್ರೆಸ್ನ ನಾಯಕರು. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗಿತ್ತು. ಕೆಎಸ್ಆರ್ಟಿಸಿ ಮಂಡಳಿ ನೇಮಕಾತಿಗೆ ಆಕ್ಷೇಪಿಸಿತ್ತು ಜೆಡಿಎಸ್. ಈ ರೀತಿಯಾಗಿ ಎರಡೂ ಪಕ್ಷಗಳ ನಡುವೆ ಒಂದಷ್ಟು ಗೊಂದಲ ಇತ್ತು. ಒಂದ್ ಕಡೆ ಸಿಎಂ ವಿಳಂಬ ಮಾಡ್ತಿರೋದು ಕಾಂಗ್ರೆಸ್ನ ನಾಯಕರಿಗೆ ಅಷ್ಟಾಗಿ ಹೋಗಿ ಬರ್ತಾ ಇರಲಿಲ್ಲ. ಅದಕ್ಕೆ ಒಂದು ರೀತಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿಯಾಗಿ ರಸ್ತೆ ಸಾರಿಗೆ ನಿಗಮ, ಅದರಲ್ಲೂ ಕೂಡ ರೇವಣ್ಣ ಅವರಿಗೆ ಒಂದಷ್ಟು ಅಸಮಾಧಾನ ಇತ್ತು. ಈ ರೀತಿಯಾಗಿ ಫೈನಲ್ ಲಿಸ್ಟ್ಗೆ ಈಗ ಅಂಕಿತ ಹಾಕಲಾಗಿದೆಯಾ ಅನ್ನೋದು ವಿಚಾರ. ಕೊನೆಗೂ ಪಟ್ಟಿಗೆ ಸೈನ್ ಹಾಕೋದಕ್ಕೆ ನಿರ್ಧಾರವನ್ನ ಸಿಎಂ ಅವರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ನಾಪತ್ತೆಯಾದ ಮೀನುಗಾರರಲ್ಲಿ ಭಟ್ಕಳದ ಸತೀಶ್ ಕೂಡ ಒಬ್ರು. ಸತೀಶ್ ಇಲ್ಲದೆ ಕುಟುಂಬ ಕಣ್ಣೀರಿಡ್ತಾ ಇದೆ. ಪುಟ್ಟ ಕಂದನೊಂದಿಗೆ ಪತ್ನಿ ದಿನವೂ ಕೂಡ ಗಂಡನನ್ನ ನೆನೆದು ಅಲ್ಲಿ ಅಳುತ್ತಾ ಇದ್ದಾರೆ. ವಯಸ್ಸಾದ ತಂದೆ ತಾಯಿ ಕೂಡ ಮಗನನ್ನ ರಕ್ಷಿಸಿ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ. ಇದು ಭಟ್ಕಳದ ಕುಟುಂಬ. ಈಗ ಅಲ್ಲಿ ಕುಟುಂಬದ ಏನು ನಾಯಕರಿದ್ದಾರೆ ಅಥವಾ ಅವ್ರು ನಡೆಸುವಂತ ಜವಾಬ್ದಾರಿ ಹೊಂದಿರುವಂತವ್ರು ಅವರೀಗ ಇಲ್ಲ, ಅವರ ಪತಿಯನ್ನ ಕಾಯ್ತಿದ್ದಾರೆ. ಜೊತೆಗೆ ಪುಟ್ಟ ಮಗುವನ್ನು ಕೂಡ ನೋಡ್ತಾ ಇದ್ದೀರಿ. ಈಗ ಪತಿಗೋಸ್ಕರ ಅವರು ಕಾಯ್ಕೊಂಡು ಕೂತಿದ್ದಾರೆ. ಜೊತೆಗೆ ಆ ಪುಟ್ಟ ಮಗು ಸತೀಶ್ಗಾಗಿ, ತಮ್ಮ ತಂದೆಗಾಗಿ ಕಾಯ್ಕೊಂಡಿರೋದು. ಈ ರೀತಿಯಾಗಿ ಕಂದಮ್ಮನ ಜೊತೆ ತಾಯಿ ಅಳಲಿದ್ದು ಕೇಂದ್ರ ಏನು ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ, ಅದರ ಮೇಲೆ ಕೂಡ ಹೇಳ್ತಿದ್ದಾರೆ ನಮ್ಮ ಮನೆಯ ಏನು ಯಜಮಾನರಿದ್ದಾರೆ ಅವ್ರನ್ನ ಬೇಗ ಕರ್ಕೊಂಡು ಬನ್ನಿ ಅಂತ. ಅವರ ತಂದೆ ತಾಯಿ ಕೂಡ ಈಗ ಸತೀಶ್ ಕುಟುಂಬ ಈಗ ಕಂಗಾಲಾಗಿದೆ. ಭಟ್ಕಳದ ನಿವಾಸಿ ಸತೀಶ್ ಅವರು ಕೂಡ ಈ ಒಂದು ಮೀನುಗಾರಿಕೆಗೆ ಅಂತ ಹೋಗಿರ್ತಾರೆ. ಸತೀಶ್ ಕುಮಟ ನೀವು ನೋಡ್ತಾ ಇದ್ರಿ. ಈಗ ಅವರ ಮನೆಯಲ್ಲಿ ಮಗು ಸಮೇತ ಪತ್ನಿ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಉಡುಪಿಯಲ್ಲಿ ಪ್ರೊಟೆಸ್ಟ್ ಆಗ್ತಿದೆ, ಇನ್ನೊಂದ್ ಕಡೆ ಸತೀಶ್ ಕುಮಟ ನೀವು ನೋಡ್ತಾ ಇದ್ರಿ. ಅವರ ತಂದೆ ತಾಯಿ ಕೂಡ ಈಗ ಮಗನ ಒಂದು ಬರುವಿಕೆಗೋಸ್ಕರ ಕಾಯ್ತಿದ್ದಾರೆ. ಎಲ್ಲೋಗಿದ್ದಾರೆ, ಏನ್ ಕತೆ ಎಲ್ಲ ಕೂಡ ಒಂದು ರೀತಿಯಾಗಿ ಆತಂಕ ಇದೆ. ಅವರು ಹೇಗಿದ್ದಾರೆ, ಏನ್ ಕತೆ ಅಂತ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಆದಷ್ಟು ಬೇಗ ಅವ್ರನ್ನ ಹುಡುಕಿಕೊಳ್ಳಿ ಅಂತ ಹೇಳಿ ಈಗ ಕುಟುಂಬ ಕಣ್ಣೀರಿಡ್ತಾ ಇದೆ. ಸರ್, ಎಷ್ಟು ದಿವಸ ಆಯಿತು ನನ್ನ ಗಂಡ ಮನೆ ಬರಲಿಲ್ಲ, ಏನಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತು, ಒಂದು ಸುದ್ದಿಯೂ ಸಿಡಿಯೂ ಇಲ್ಲ. ಎಲ್ಲಿದ್ದಾರೆ ಅಂತ ಹುಡುಕಿ ಕೊಡಬೇಕು ಅಷ್ಟೇ. ಎಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಎಲ್ಲಿದ್ದಾರೆ ಒಂದು ಸುಳಿಯು, ಫೋನ್ ಕಾಲು ಹುಡುಕ್ತಾ ಇದ್ದಾರೆ ಅಂತ ಹುಡುಕ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಏನು ಮಾಡೋದು ಮುಂದೆ? ಇಂದಿಗೆ 22 ದಿವಸ 23 ದಿವಸ ಆಯಿತು, ಕಾಲ್ ಇಲ್ಲ. ತಿಂಗಳಗಟ್ಟಲೆ ಆಯ್ತೇ ಬಂತು, ಇನ್ನೂ ಕಾಲ್ ಇಲ್ಲ, ಏನಿಲ್ಲ. ಅದು ಚಿಕ್ಕ ಪುಟ್ಟ ಮಗು ಇದೆ, 9 ತಿಂಗಳ ಮಗು ಇದೆ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕಾಣಿಗ. ಮಂಜುನಾಥ್, ಇದೀಗ ಈ ಕುಟುಂಬ ಕಾಯ್ತಾ ಇದೆ ಪಾಪ. ಎಷ್ಟು ದಿನಗಳಾಯ್ತಂತೆ ಇವ್ರ ಮನೆಯಿಂದ ಹೋಗಿ? ಜೊತೆಗೆ ಏನಂತಾರೆ ಅವರು? ಅವಿನಾಶ್, ಏನು ಕುಮಟಾದ ಒಂದು ಬಡ ಕುಟುಂಬ ಏನು ಒಂದು ಕಣ್ಣೀರಿನ ಒಂದು ಕಾಯ್ತಾ ಇದೆ. ಕಣ್ಣೀರಿನಿಂದ ತನ್ನ ತಂದೆ ಬರ್ತಾರೆ ಅನ್ನುವಂತ ಒಂದು ಆತಂಕದಲ್ಲಿ ತನ್ನ ಮಗ ಈಗಾಗಲೇ ಒಂದು ಕಣ್ಣೀರಿನಿಂದ ಕಾಯ್ತಾ ಇದ್ದಾರೆ. ಮಗ ಬರ್ತಾ ಇದ್ದಾರೆ ಅನ್ನುವಂಥದ್ದು ತಂದೆ ಕಾಯ್ತಾ ಇರುವಂತ ಒಂದು ಘಟನೆ ಕುಮಟಾದ ಒಂದು ಕುಟುಂಬ. ಒಂದು ಸತೀಶ್ ಎನ್ನುವಂತ ಒಂದು ಕುಟುಂಬದವರು ಈಗಾಗಲೇ ಕಾಯ್ತಾ ಇರುವಂತದ್ದು. ಈ ಕಳೆದ 22 ದಿನಗಳಿಂದ ಮೀನುಗಾರಿಕೆ ತಿಳಿದಿರತಕ್ಕಂತ ಸುವರ್ಣ ತ್ರಿಭುಜ ಬೋಟ್ ಈಗಾಗಲೇ ಹೈಜೆಕ್ ಆಗಿದೆ ಅನ್ನುವಂಥದ್ದು ಉಳಿದ ಮೀನುಗಾರರು ಒಂದು ಮಾತು ಕೇಳಿ ಬರ್ತಾ ಇದೆ. ಮಂಜುನಾಥ್, ಅವರ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ? ಇವರೇ ದಿಕ್ಕ ಅವರಿಗೆ ಹೇಗೆ ಅಂತ? ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮತ್ತು ಹೆಂಡತಿ, ಒಂದು 9 ತಿಂಗಳ ಮಗು ಇರುವಂತದ್ದು. ಈ ಫ್ಯಾಮಿಲಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವರೇ ಒಂದು ಆಧಾರ ಸ್ತಂಭವಾಗಿದೆ. ಆಧಾರ ಸ್ತಂಭದ ಇವರೇ ಮೀನುಗಾರಿಕೆಗೆ ತೆರಳಿ ದುಡಿದು ಸಂಸಾರವನ್ನ ನಡೆಸುವಂತಹ ಒಂದು ಬಡ ಕುಟುಂಬ ಆಗಿರುವಂತದ್ದು ಅವಿನಾಶ್. ಈಗ ನಾವು ನೋಡ್ತಿದೀವಿ ಅಲ್ಲಿ ವಿಜುವಲ್ಸ್ ಗಳನ್ನ. ಈಗ ಅದ್ರಲ್ಲಿ ಯಾರು ಅವ್ರ ಫ್ಯಾಮಿಲಿ ಅವರು? ಅಣ್ಣ ತಮ್ಮಂದ್ರು ಹತ್ರನೇ ಇದಾರ ಅಥವಾ ಒಬ್ಬರೇ ಮಗನ, ಹೇಗೆ ಅಂತ? ಈಗ ನಾವು ಆ ವಿಜುವಲ್ಸ್ ಅಲ್ಲಿ ಏನ್ ಕಾಣ್ತಾ ಇರುವಂತದ್ದು ಅದು ಸತೀಶ್ ಅವರ ಕುಟುಂಬವಾಗಿರ್ತದೆ. ಸತೀಶ್ ಅನ್ನುವಂಥವ್ರು ಬಹಳ ಕಡು ಬಡ ಸ್ಥಿತಿಯಲ್ಲಿ ಒಂದು ಜೀವನವನ್ನ ನಡೆಸ್ತಾ ಇರುವಂತದ್ದು. ಮೀನುಗಾರಿಕೆಗೆ ತೆರಳಿ ತನ್ನ ಜೀವನವನ್ನ ಆಧಾರವಾಗಿ ಇಟ್ಟುಕೊಂಡಿರುವಂತಹ ಒಂದು ಬಡ ಕುಟುಂಬದ ಒಬ್ಬ ಯುವಕ. ಈಗಾಗಲೇ ತನ್ನ
ಮಕ್ಕಳು ಬಹಳ ಅವನ ಮಗು ಏನು ಸಣ್ಣ ಪ್ರಾಯದಲ್ಲೇ ಮಗುವಾಗಿರ್ತದೆ. ಆಕೆಯು ಕೂಡ ಈಗಾಗಲೇ ಹೊಸದಾಗಿ ಮದುವೆ ಆಗಿರುವಂತದ್ದು, ಬಹಳ ಆತಂಕದಲ್ಲಿರುವಂತಹ ಒಂದು ಘಟನೆ ಕಂಡು ಬಂದಿದೆ. ಓಕೆ ಓಕೆ ಓಕೆ, ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಇನ್ನು ಭದ್ರಾವತಿಯ ಶಾಸಕ ಸಂಗಮೇಶ್ ಅರಣ್ಯಾಧಿಕಾರಿಗೆ ಆವಾಸ ಹಾಕಿರುವಂತಹ ಘಟನೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ಕೂಡ್ಲಿಗೆರೆಯಲ್ಲಿ ದೇವಸ್ಥಾನದ ಶಂಕುಸ್ಥಾಪನೆಯ ವೇಳೆ ಫೋನಲ್ಲೇ ಅಧಿಕಾರಿಗೆ ಶಾಸಕರು ಧಮಕಿ ಹಾಕಿದ್ದಾರೆ. ದೇವಸ್ಥಾನಕ್ಕಾಗಿ ಗ್ರಾಮಸ್ಥರು ಮರಗಳನ್ನ ಕಡಿತಾರೆ, ನೀನೇನಾದ್ರೂ ಅಡ್ಡ ಬಂದ್ರೆ ಕೈ ಕಾಲ್ ಕತ್ತರಿಸ್ತೀನಿ ಅಂತ ಸಾರ್ವಜನಿಕರ ಎದುರೇ ಫೋನ್ನಲ್ಲಿ ಧಮಕಿ ಹಾಕಿದ್ದಾರೆ. ಫಾರೆಸ್ಟ್ ರೇಂಜರ್ ಸೀನಪ್ಪ ಎನ್ನುವರಿಗೆ ಕಳೆದ 4 ದಿನಗಳ ಹಿಂದೆ ಈ ರೀತಿಯಾಗಿ ಸಂಗಮೇಶ್ ಅವರು ಆವಾಸ ಹಾಕಿರೋದು. ಕೊಟ್ಟಾಗಿದೆ, ಡಿಎಫ್ ಅವರೆಲ್ಲ ಪರ್ಮಿಷನ್ ಎಲ್ಲ ಕೇಳಾಗಿದೆ, ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ, ಮಾಡಿದ್ವಿ. ನೀನು ಹೇಳಿದ್ಯಾ ಮಾಡ್ಕೊಳ್ರಿ ಅಂತ, ACP ಹೇಳಿದ್ದೀನಿ, ಅವರು ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಏನು ಒಂದು ಚದ್ರ ಅಷ್ಟೇ ಆಯ್ತು. ಇವತ್ತು ಪೂಜೆ ಮಾಡಿದ್ವಿ, ಮತ್ತೆ ಯಾರು ಅಡ್ಡ ಬರಬಾರ್ದಿಲ್ಲ. ಅಡ್ಡ ಯಾವನ ಬಂದ್ರೆ ಕೈಯ ಕಾಲ ಕಡಿಸ್ತೀನಿ ಅಷ್ಟೇ. ಇನ್ನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ ನಿಮಗೆ. ಇಲ್ಲಿ ದೇವಸ್ಥಾನ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಯಾರು ಬರ್ಬೇಕು ಅಡ್ಡ. ಅವನು ಯಾವನ್ ಫಾರೆಸ್ಟ್ ದಿನೇಶ್ ತಲೆ ಪ್ರತಿಷ್ಠೆ ಮಾತಾಡ್ತಾರಂತಲ್ಲ ಅವನು ಯಾವನ್ ಫಾರೆಸ್ಟ್ ದಿನೇಶ ಕೂಡ್ಲಿಗೆರೆ ಫಾರೆಸ್ಟ್ ದಿನೇಶ. ಅವ್ನಿಗೆ ಹೇಳ್ರಿ, ಅವನಿಗೆ ಕಾಡ್ ಕಾಯ ಹೋಗಿ ಫಸ್ಟ್ ಕಾಡ್ನಾಗಿರೋ ಮರ ಕಳೆದ ಉಳಿಸು ಅಂತ ಹೇಳು. ಇಲ್ಲಿ ಪಾಪ ದೇವಸ್ಥಾನ ಮಾಡಕ್ ಹೋದ್ರೆ ಅಡ್ಡ ಬರ್ತಾರಂತೆ. ಇಲ್ಲ ಅಂತ ಹೇಳ್ತೀರ, ಇಲ್ಲಿ ಬಂದಿದ್ದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಹಾವಳಿ ಹೆಚ್ಚಾಗಿದೆ. ಸಾಗರದ KFT ವಾರ್ಡ್ಗೆ ಹಲವರ ಭೇಟಿಯಾಗಿದೆ. ಶಾಸಕರು, ರಾಜಕೀಯ ಮುಖಂಡರಿಂದ ಪರಿಶೀಲನೆ ಆಗ್ತಿರೋದು. ಸದ್ಯಕ್ಕೆ ಮಲೆನಾಡಿನಲ್ಲಿ, ಅದರಲ್ಲೂ ಶಿವಮೊಗ್ಗ, ತೀರ್ಥಹಳ್ಳಿ, ಭದ್ರಾವತಿ ಆ ಒಂದು ಸರೌಂಡಿಂಗ್ ನಲ್ಲಿ ಮಂಗನ ಕಾಯಿಲೆ ಸಾಕಷ್ಟು ಹರಡ್ತಾ ಇದೆ. ಸಾಗರದ KFT ವಾರ್ಡ್ಗೆ ಹಲವರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಶಾಸಕರು, ರಾಜಕೀಯ ಮುಖಂಡರಿಂದ ಪರಿಶೀಲನೆ ಆಗ್ತಿದೆ. ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ವೈದ್ಯರನ್ನ ತರಾಟೆಗೂ ಕೂಡ ತೆಗೆದುಕೊಟ್ಟಿದ್ದಾರೆ. ಒಂದ್ ಕಡೆ ಹರತಾಳು ಹಾಲಪ್ಪ, ಕಾಗೋಡು ತಿಮ್ಮಪ್ಪ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಂದ ಪರಿಶೀಲನೆ ಆಗಿರೋದು. ಆರೋಗ್ಯ ಇಲಾಖೆಯ ವಿರುದ್ಧ ಹರಿಹಾಯ್ದು ಪೂಜಾರಿಯಲ್ಲಿ ಮಾತನಾಡಿದ್ದಾರೆ. ಆ ರೀತಿಯಾಗಿ ಜನಪ್ರತಿನಿಧಿಗಳು ಈಗ ಬಂದು ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾ ಇರೋದು. ಆರೋಗ್ಯ ಇಲಾಖೆ ವಿರುದ್ಧ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹರಿಹಾಯ್ದಿದ್ದಾರೆ. ಸರ್ಕಾರ ಜನರನ್ನ ಮಂಗ ಮಾಡಲು ಹೊರಟಿದೆ. 6 ಮಂದಿ ಮೃತಪಟ್ಟರು ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಕೋಟಾ ಶ್ರೀನಿವಾಸ ಪೂಜಾರಿ ವಾಗ್ದಾಳಿ ನಡೆಸಿದ್ದಾರೆ. 6 ಮಂದಿ ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಈ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಈ ರೀತಿಯಾಗಿ ಈ ಕೂಡಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ಇನ್ನಷ್ಟು ಸಾವು ನೋವು ಆಗುವಂತ ಎಲ್ಲ ಚಾನ್ಸಸ್ ಇದೆ ಅಂತ ನೀವಲ್ಲಿ ಫೋಟೋಗಳನ್ನ ನೋಡ್ತಾ ಇದ್ರಿ. ರಾಮವ್ವ ಇರ್ಬೋದು, ಅದೇ ರೀತಿಯಾಗಿ ಅದರ ಹಿಂದೆ ನೋಡಿದಂತ ಅವರು ಶ್ವೇತಾ ಜೈನ್ ಇವರು ಕೂಡ ಮೃತಪಟ್ಟಿದ್ದಾರೆ. ಒಂದು 5 ರಿಂದ 6 ಜನ ಈಗಾಗಲೇ ಮೃತಪಟ್ಟಿರುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ಲೋಕನಾಥ್ ಜೈನ್ ಅವರು ಕೂಡ ಮೃತಪಟ್ಟಿರೋದು. ಮಂಗನ ಕಾಯಿಲೆ ಈಗ ವ್ಯಾಪಕವಾಗಿ ಹರಡ್ತಾ ಇದೆ. ಈ ಕೂಡಲೇ ಮುನ್ನೆಚ್ಚರಿಕೆ ಕೈಗೊಳ್ಳದೇ ಇದ್ರೆ ಇನ್ನಷ್ಟು ಡೆಡ್ಲಿ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಈಗ ಜನಪ್ರತಿನಿಧಿಗಳು ಹರತಾಳು ಹಾಲಪ್ಪ, ಕಾಗೋಡು ತಿಮ್ಮಪ್ಪ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಿ, ಜೊತೆಗೆ ಒಂದಷ್ಟು ಅರಿವಿನ ವಿಚಾರ ಕೂಡ ಇದೆ. ಜನರುಗಳಿಗೆ ಒಂದಷ್ಟು ಮದಟ್ ಮಾಡಬೇಕಾಗಿದೆ ವಿಚಾರವಾಗಿ ಅಂತ. ಶಾಸಕರಾದ ಹಾಲಪ್ಪನವರು ಮಂಗನ ಕಾಯಿಲೆ ಹರಡ್ತಾ ಇದೆ, ತಕ್ಷಣ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥ ಪ್ರಸ್ತಾಪ ಮಾಡಿದರೆ ಆ ದಿವಸಗಳ ಆರೋಗ್ಯ ಮಂತ್ರಿ ಉತ್ತರ ಕೊಟ್ಟಿಲ್ಲ. ಅವರ ಬದಲಾಗಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಉತ್ತರ ಕೊಡ್ತಾರೆ, ಸಂಸದೀಯ ಮಂತ್ರಿಗಳು. ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ನಾವು ಯೋಚನೆ ಮಾಡಿದ್ವಿ ಆ ಕಾಲದಲ್ಲಿ. ಇವತ್ತೇನಾಗಿದೆ ಅಂತ ಹೇಳಿದರೆ, ಸುಮಾರು 83 ಜನರಿಗೆ ಸೋಂಕು ತಗಲಿದೆ ಅಂತ ಅಂದಾಜು. 6 ಜನರ ಸಾವು, 7 ಜನರ ಇಲ್ಲಿ ದಾಖಲಾಗಿದ್ದಾರೆ ಮತ್ತು KMCಯಲ್ಲಿ ದಾಖಲಾಗಿದ್ದಾರೆ, ಶಿವಮೊಗ್ಗದ ಮೆಗ್ಗಾನಲ್ಲಿ ದಾಖಲಾಗಿದ್ದಾರೆ, ನಾಣೆ ಹೃದಯಕ್ಕೆ ಹೋಗಿದ್ದಾರೆ. ಎಲ್ಲ ಗೊಂದಲಗಳನ್ನು ಸರ್ಕಾರ ಸೃಷ್ಟಿ ಮಾಡಿಕೊಂಡಿದೆ. ಒಟ್ಟಾರೆ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ 6 ಜನರ ಸಾವು, ಅವರಲ್ಲಾಗಿರುವಂಥ ದುರಂತಗಳು ಇದನ್ನೆಲ್ಲ ಕಂಡಾಗ ಮತ್ತು ಇಲ್ಲಿರುವಂಥ ಒಟ್ಟು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಲ್ಲಿರುವ ರೋಗಗ್ರಸ್ತರು ಮತ್ತು ಜನರು ಪೂರ್ಣ ಸರ್ಕಾರ ವಿಫಲವಾಗಿದೆ ಮತ್ತು ಸರ್ಕಾರದ ಆರೋಗ್ಯ ಇಲಾಖೆ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ ತಕ್ಷಣ ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಎಲ್ಲ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಯಾರ್ಯಾರಿಗೆ ಇವತ್ತು ಆರೋಗ್ಯ ಕಾರ್ಡ್ ಸಿಕ್ಕಿಲ್ಲ ಅವರಿಗೆಲ್ಲರಿಗೂ ಕೂಡ ತಕ್ಷಣ ಆರೋಗ್ಯ ಕಾರ್ಡ್ ಅನ್ನು ಕೊಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಸದ್ಯಕ್ಕೆ ಮಂಗನ ಕಾಯಿಲೆಗೆ ಸಾವನ್ನ ಅಪ್ಪಿನ ಅಂತವರ ಒಂದು ಸಂಖ್ಯೆ ಎಷ್ಟಿದೆ, ಜೊತೆಗೆ ಎಷ್ಟು ಜನ ಬಳಲ್ತಿದ್ದಾರೆ, ಜನಪ್ರತಿನಿಧಿಗಳು ಏನ್ ಹೇಳಿದ್ರು ಅಂತ ಬಂದ್ಮೇಲೆ? ಅವಿನಾಶ್, ಏನು ಇದುವರೆಗೂ ಒಟ್ಟು ಆ ಭಾಗದಲ್ಲಿ 6 ಜನ ಸಾವನ್ನಪ್ಪಿರುವಂತದ್ದು. ಆದ್ರೆ ಅಧಿಕೃತವಾಗಿ
ಏನು ರಕ್ತ ಮಾದರಿ ಪರೀಕ್ಷೆ ಬಂದಂತ ಸಂದರ್ಭದಲ್ಲಿ ಇದುವರೆಗೂ ಸಿಕ್ಕಿರುವಂತ 4 ಪ್ರಕರಣಗಳು ಮಂಗನ ಕಾಯಿಲೆಯಿಂದ ಸತ್ತಿರುವಂತ ಒಂದು ಮಾಹಿತಿಯನ್ನು ಅಧಿಕಾರಿಗಳು ನೀಡಿರುವಂತದ್ದು. ಈಗಾಗಲೇ 100 ಜನರು ಏನು ವಿವಿಧ ಆಸ್ಪತ್ರೆಗಳಲ್ಲಿ ಸಾಗರ ಉಪವಿಭಾಗೀಯ ಆಸ್ಪತ್ರೆ ಇರಬಹುದು ಅಥವಾ ಶಿವಮೊಗ್ಗದ ಮೆಗನ್ ಆಸ್ಪತ್ರೆ ಇರಬಹುದು ಮತ್ತು ಮಣಿಪಾಲ್ ಆಸ್ಪತ್ರೆಗಳಲ್ಲೂ ಸಹ ಏನು 100 ಜನ ಈಗ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಈಗಾಗಲೇ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳ ಒಂದು ತಂಡ ಏನು ಅರಳಗೋಡು ಏನು ವ್ಯಾಪ್ತಿ ಇದೆ ಆ ಭಾಗದಲ್ಲೇ ಏನು ಬಿಡುಬಿಟ್ಟಿರುವಂತದ್ದು. ಪ್ರತಿನಿತ್ಯ ಅಲ್ಲಿ ಚಿಕಿತ್ಸೆಯನ್ನು ನೀಡುವಂತ ಒಂದು ಕೆಲಸ ಆಗ್ತಿದೆ. ಹೆಚ್ಚಿನ ಚಿಕಿತ್ಸೆ ಬೇಕಾದಂತ ಸಂದರ್ಭದಲ್ಲಿ ಆಂಬುಲೆನ್ಸ್ಗಳ ಮೂಲಕ ವಿವಿಧ ಬೇರೆ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗುವಂತ ಒಂದು ಕೆಲಸ ಸಹ ಆಗ್ತಿದೆ. ಈಗಾಗಲೇ ಏನು ಜನಪ್ರತಿನಿಧಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಜನರಿಗೆ ಒಂದು ಧೈರ್ಯವನ್ನ ತುಂಬುವಂತ ಒಂದು ಕೆಲಸವನ್ನ ಸಹ ಮಾಡುತ್ತಿದ್ದಾರೆ. ಇಂದು ಸಹ ಏನು ವಿರೋಧ ಪಕ್ಷದ ವಿಪಕ್ಷ ನಾಯಕರಾಗಿರುವಂತಹ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಏನಿದ್ದಾರೆ ಅವರು ಸಹ ಏನು ಸಾಗರದ ಉಪವಿಭಾಗೀಯ ಆಸ್ಪತ್ರೆಗೆ ಬಂದು ಸುಮಾರು ಅಲ್ಲಿ ಒಂದು 7 ಜನ ಏನಿದ್ದಾರೆ ಅವರ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಮಂಗನ ಕಾಯಿಲೆಗೆ ತುತ್ತಾಗಿ ಅವರನ್ನ ಮಾತಾಡಿಸುವಂತ ಅವರ ಸಮಸ್ಯೆಗಳನ್ನು ಆಲಿಸುವಂತ ಒಂದು ಕೆಲಸ ಮಾಡಿದ್ರು. ಜೊತೆಗೆ ಏನು ಕಾಗೋಡು ತಿಮ್ಮಪ್ಪರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದು ಅಲ್ಲಿರುವಂತ ಎಲ್ಲಾ ಸಮಸ್ಯೆಗಳನ್ನ ಅಚ್ಚುಕಟ್ಟಾಗಿ ಮಾಡುವಂತ ಒಂದು ನಿರ್ದೇಶನ ಸಹ ಏನು ಅಧಿಕಾರಿಗಳಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ನೀಡಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಒಂದು ಹರಿಯಾಗಿ ಒಂದು ಕೆಲಸವನ್ನು ಸಹ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಚರ್ಚೆ ಸಮಯದಲ್ಲಿ ಏನು ಇಲ್ಲಿ ಸಾಗರ ಕ್ಷೇತ್ರದ ಶಾಸಕರಂತ ಹಾಲಪ್ಪನವರು ಮೊದಲೇ ಈ ಮಂಗನ ಕಾಯಿಲೆ ಬಗ್ಗೆ ಮೊದಲೇ ಅವರು ಒಂದು ಪ್ರಸ್ತಾಪವನ್ನ ಮಾಡಿದ್ರು. ಇದು ಉಲ್ಬಣ ಆಗುವಂತ ಸಾಧ್ಯತೆ ಇದೆ, ಅದಕ್ಕೆ ಸರ್ಕಾರ ಸೂಕ್ತ ಚಿಕಿತ್ಸೆಯನ್ನು ನೀಡುವಂತ ಒಂದು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಆದ್ರೆ ಆ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡಲಿಲ್ಲ. ಸ್ವತಃ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನು ತಿಳಿಸುವಂತ ಸಂದರ್ಭದಲ್ಲೂ ಯಾವುದೇ ಪ್ರಯೋಜನ ಆಗಿಲ್ಲ. ಈಗಾದ್ರೆ ಮುಂದಿನ ಪರಿಸ್ಥಿತಿ ಏನು ಎಂಬ ಒಂದು ಬಗ್ಗೆ ಒಂದು ಪ್ರಶ್ನೆಯನ್ನ ಸಹ ಮಾಡಿದ್ರು. ಜೊತೆಗೆ ಇಲ್ಲಿರುವಂತ ಏನು ಮಂಗನ ಕಾಯಿಲೆಗೆ ತುತ್ತಾಗಿರುವಂತ ವ್ಯಕ್ತಿಗಳೇನಿದ್ದಾರೆ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರೆ ಉತ್ತಮ ಗುಣಮುಖರಾಗುತ್ತಾರೆ ಎಂಬ ಭಾವನೆ ಆ ಭಾಗದ ಜನರಲ್ಲಿದೆ. ಹೀಗಾಗಿ ಯಾರ್ಯಾರು ಮಂಗನ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರಿಗೆಲ್ಲ ಸಂಪೂರ್ಣವಾಗಿ ಏನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬೇಕೆಂಬ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಜೊತೆಗೆ ಏನು ರಕ್ತದ ಮಾದರಿ ಏನಿದೆ ಆ ರಕ್ತದ ಮಾದರಿಯನ್ನ ಪುಣೆಗೆ ಲ್ಯಾಬ್ಗೆ ಕಳಿಸಿ ಅಲ್ಲಿ ಒಂದು ಪರೀಕ್ಷೆ ಆದ ನಂತರ ಇವರಿಗೆ ಮಂಗನ ಕಾಯಿಲೆಗೆ ತುತ್ತಾಗಿದ್ರು ಇಲ್ಲ ಎಂಬ ಒಂದು ಮಾಹಿತಿ ಸಿಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಅಲ್ಲದೆ ಸಾಗರದಲ್ಲಿ ಏನು KDF ಏನಿದೆ ಆ ಕಾಯಿಲೆಯ ರಕ್ತ ಪರೀಕ್ಷೆ ಮಾಡುವಂತ ಒಂದು ಘಟಕವನ್ನ ಸಹ ಇಲ್ಲೇ ಸ್ಥಾಪಿಸಬೇಕೆಂಬ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ನಾಗರಾಜ್. ಪಾಕಿಸ್ತಾನದ ಬಾವುಟವನ್ನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ ಯುವಕನಿಗೆ ಸಾರ್ವಜನಿಕರು ಧರ್ಮದೇಟನ್ನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಕೋಡಾ ಗ್ರಾಮದ ಯುವಕನಿಗೆ ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ರು ಕೂಡ ಕೇಳಲಿಲ್ಲ. ಅದಕ್ಕೆ ಜನ ಚಪ್ಪಲಿಯಲ್ಲಿ ಹೊಡೆದು ಬುದ್ಧಿ ಹೇಳಿದ್ದಾರೆ. ಬೆಂಗಳೂರಿನ ನಾಗರಭಾವಿ ಮೊದಲನೇ ಹಂತದಲ್ಲಿ ನಿರ್ದೇಶಕರ ಸಂಘದ ಹೊಸ ಕಚೇರಿಯನ್ನ ಉದ್ಘಾಟಿಸಲಾಯಿತು. ಹೊಸ ಕಚೇರಿಯನ್ನ ಟೇಪ್ ಕತ್ತರಿಸುವ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಉದ್ಘಾಟಿಸಿದ್ರು. ನಟರಾದ ರಮೇಶ್ ಅರವಿಂದ್, ನಟ ನಿರ್ದೇಶಕ ಎಸ್ ನಾರಾಯಣ್, ನಿರ್ದೇಶಕರ ಸಂಘದ ಅಧ್ಯಕ್ಷ ನಾಗೇಂದ್ರ ಪ್ರಸಾದ್, ಉಪಾಧ್ಯಕ್ಷ ಸಾಧು ಕೋಕಿಲ, ರೂಪಾಯರ್ ಕೂಡ ಭಾಗಿಯಾಗಿದ್ರು. ಕಿಚ್ಚ ಸುದೀಪ್ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ 16ನೇ ಚಿತ್ರಸಂತೆ ನಡೆಯುತ್ತಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ ಆಯೋಜಿಸಿರುವಂತಹ ಚಿತ್ರಸಂತೆಗೆ ಸಿಎಂ ಬರದ ಕಾರಣ ಮೇಯರ್ ಚಾಲನೆ ಕೊಟ್ಟರು. ರಾಜಸ್ಥಾನ, ಮುಂಬೈ ಸೇರಿದಂತೆ ವಿವಿಧ ಭಾಗದ ಸುಮಾರು 1200ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದಾರೆ. ಈ ಬಾರಿಯ ಚಿತ್ರಸಂತೆ ಗಾಂಧೀಜಿಗೆ ಅರ್ಪಣೆಯಾಗಿದೆ. ಚಿತ್ರಸಂತೆ ಹಿನ್ನೆಲೆಯಲ್ಲಿ ಶಿವಾನಂದ ವೃತ್ತದ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ. ಮೆಜೆಸ್ಟಿಕ್ ಕಡೆ ಹೋಗುವ ಬಸ್ಗಳಿಗೆ ರೇಸ್ ಕೋರ್ಸ್ ರೋಡ್, ಮಹಾರಾಣಿ ಕಾಲೇಜು ಮಾರ್ಗದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಲಹಂಕ ಕಡೆ ತೆರಳುವ ವಾಹನಗಳು ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಹೋಗಬೇಕಾಗಿದೆ.